ಎರಡನೇ ಮದುವೆಗೆ ಸಿದ್ಧವಾದ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆಗೆ ಸಿದ್ಧವಾಗಿದ್ದಾರೆ. ಸೊ ಇದಕ್ಕೆ ಒಂದು ಚಿರಂಜೀವಿ ಸರ್ಜಾ ಅವರ ಒಂದು ತಮ್ಮನಾದಂತಹ ಧ್ರುವ ಸರ್ಜಾ ಅವರು ಹೇಳಿದ್ದೇನು, ಒಂದು ಮೌನವನ್ನು ಮುರಿದ್ರ ಧ್ರುವ ಸರ್ಜಾ ಅವರು. ಯಾಕೆ ಈ ರೀತಿಯಾಗಿ ಧ್ರುವ ಸರ್ಜಾ ಅವರು ಮಾಡಿದ್ರು? ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಆಗೋದು ಧ್ರುವ ಸರ್ಜಾ ಅವರಿಗೆ ಇಷ್ಟ ಅಲ್ವಾ? ಸೊ ಸರ್ಜಾ ಕುಟುಂಬ ಇವರ ಎರಡನೇ ಮದುವೆ ಬಗ್ಗೆ ಏನು ಅನ್ನತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಮೇಘ್ನಾ ರಾಜ್ರವರು ತುಂಬಾ ಒಂದು ಮಾನಸಿಕವಾಗಿ ಅಸ್ವಸ್ಥವಾಗಿದ್ದರು. ಒಂದು ಚಿರಂಜೀವಿ ಸರ್ಜಾ ಅವರು ಯಾವಾಗ ಅವರನ್ನು ಬಿಟ್ಟು ಅಗಲಿ ಹೋಗ್ತಾರೋ ಅವಾಗಿನಿಂದ ತುಂಬಾ ಒಂದು ಮಾನಸಿಕವಾಗಿ ಅಸ್ವಸ್ಥವಾಗಿದ್ದರು. ಇಲ್ಲ, ನನ್ನ ಜೀವನವೇ ಮುಗಿದೋಯ್ತು ಅಂತಕ್ಕಂಥ ಮಾತನ್ನು ಕೂಡ ಅವರು ಕೂಡ ಅನ್ಕೊಂಡಿದ್ರು. ಆಯಿತು, ನಾನಿನ್ನು ಬದುಕಿ ಕೂಡ ವೇಸ್ಟ್. ಯಾಕಪ್ಪ ಅಂತಂದರೆ ನಾನು ಪ್ರೀತಿಸಿದವರೇ ನನ್ನ ಜೊತೆಯಲ್ಲಿ ಇಲ್ಲ. ಚಿರಂಜೀವಿಯನ್ನು ತುಂಬ ನಾನು ಪ್ರೀತಿಸ್ತಾ ಇದ್ದೆ, ಅವನೇ ನನ್ನ ಜೊತೆಯಲ್ಲಿ ಇಲ್ಲ. ಇನ್ನು ನಾನು ಬದುಕಿದ್ದು ಏನು ಮಾಡಲಿ ಅನ್ನೋ ಮಾತನ್ನು ಕೂಡ ಮೇಘ್ನಾ ರಾಜ್ರವರು ಅವಾಗ ಹೇಳ್ಕೊಳ್ತಾ ಇದ್ರು. ಅದಾದ ನಂತರ ತಾವು ಒಂದು ಗರ್ಭಿಣಿ ಆದಂಥ ಒಂದು ಆ ಸಂದರ್ಭದಲ್ಲಿ ತಾವು ಗರ್ಭಿಣಿಯಾಗಿರೋದ್ರಿಂದ, ಇಲ್ಲ ನನ್ನ ಮಗುಗಾಗಿ ನಾನು ಬದುಕಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಂದು ಜೀವನವನ್ನು ಸಾಗಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ತಾನು ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಒಂದು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಒಂದು ಗಂಡು ಮಗುವಿನ ಜನನವಾಗುತ್ತೆ. ಅದಾದ ನಂತರ ಏನಾಗುತ್ತೆ ಅಪ್ಪ ಅಂತಂದರೆ, ಇಲ್ಲ ಅವನೇ ಎಲ್ಲ ನನಗೆ, ಅವನಲ್ಲೇ ನಾನು ಚಿರಂಜೀವಿಯನ್ನು ನೋಡ್ತೀನಿ ಅನ್ನೋ ಮಾತನ್ನು ಕೂಡ ಮೇಘ್ನಾ ರಾಜ್ರವರು ಹೇಳ್ತಾರೆ. ತುಂಬ ಖುಷಿಯಿಂದ ಗಂಡು ಮಗು ಆದಾಗ ನನ್ನ ಒಂದು ಚಿರಂಜೀವಿ ಮತ್ತೆ ಹುಟ್ಟು ಬಂದ ಅನ್ನೋ ಮಾತನ್ನು ಕೂಡ ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಸೊ ತಾವು ಯಾರನ್ನು ನಂಬಿರ್ತಾರೋ ಅವರೇ ಇವರಿಗೆ ತುಂಬಾ ಒಂದು ಮೋಸವನ್ನು ಮಾಡಿದ್ರಂತೆ. ಒಂದು ಚಿರಂಜೀವಿ ಸರ್ಜಾ ಅವರು ಇದ್ದಾಗ ಅವರ ಹೆಸರನ್ನು ಬಳಸ್ಕೊಂಡು ತುಂಬ ಎತ್ತರಕ್ಕೆ ಬೆಳೆದ್ರು. ಆದರೆ ಒಂದು ಚಿರಂಜೀವಿ ಅವರು ಅಗಲಿದ ನಂತರ ನನ್ನನ್ನು ಯಾರೂ ಕೇರ್ ಮಾಡ್ತಾ ಇಲ್ಲ. ನಾನು ಯಾರನ್ನ ಜಾಸ್ತಿಯಾಗಿ ನಂಬಿದ್ನೋ, ಯಾರು ನನ್ನ ಜೊತೆಯಲ್ಲಿ ಇರ್ತಾರೆ ಸಾಯುವವರೆಗೂ ಅಂತ ನಂಬಿದ್ನೋ ಅವರೇ ನನ್ನ ಜೊತೆಯಲ್ಲಿ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ತುಂಬಾ ಒಂದು ಕಷ್ಟದಲ್ಲಿ ಬೆಳೆದಂತಹ ಮೇಘ್ನಾ ರಾಜ್ರವರು ತಮ್ಮ ಮಗನಿಗೋಸ್ಕರ ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಗನೇ ಸರ್ವಸ್ವ, ಅವನಿಗಾಗಿ ನಾನು ಬದುಕಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಜೀವನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ತುಂಬಾ ಒಂದು ಖುಷಿಯಾಗಿ ಒಂದು ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ನನಗೆ ನನ್ನ ಮಗನಲ್ಲಿಯೇ ನಾನು ನನ್ನ ಗಂಡನನ್ನು ಕಾಣ್ತೀನಿ ಅನ್ನೋ ಮಾತನ್ನು ಕೂಡ ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಸಮಾಜದಲ್ಲಿ ಹಲವಾರು ನಿಂದನೆಗಳು ಇವರಿಗೆ ಬರುತ್ತವೆ ಅಂತೆ. ಸೊ ಯಾಕಪ್ಪ ಅಂತಂದರೆ, ಒಂದು ಗರ್ಭಿಣಿ ಒಂದು ಹೆಂಗಸು ಒಂದು ಗಂಡ ತೀರ್ಕೊಂಡಾಗ ಆಯಿತು ಇವ್ರ ಜೀವನ ಕೊಲಾಪ್ಸ್ ಆಯಿತು ಅನ್ನೋ ಮಾತನ್ನು ಕೂಡ ಹೇಳ್ತಾರಂತೆ. ಇನ್ನು ತುಂಬಾ ಕಷ್ಟದಲ್ಲಿ ಬೆಳೆದಿರ್ತಕ್ಕಂಥ ಮೇಘ್ನಾ ರಾಜ್ರವರು ಮುಂದೆ ಹೇಳ್ತಾ ಹೋಗ್ತಾರೆ, ಇಲ್ಲ ನನಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದು ನನ್ನ ತಂದೆ ತಾಯಿಯವರು. ಸೊ ನನಗೆ ಎರಡನೇ ಮದುವೆಯನ್ನು ಆಗು ಅನ್ನೋ ಮಾತನ್ನು ಆವಾಗಲೇ ಹೇಳಿದರು. ಆದರೆ ನಾನು ಎರಡನೇ ಮದುವೆಗೆ ಒಪ್ಕೊಂಡಿರಲಿಲ್ಲ. ತುಂಬಾ ಅವರು ಕೂಡ ನನಗೆ ಫೋರ್ಸ್ ಮಾಡಿದ್ರು. ಯಾಕಪ್ಪ ಅಂತಂದರೆ, ನಿನಗೋಸ್ಕರ ಅಲ್ಲಿದ್ದೇ ಹೋದ್ರು, ನಿನ್ನ ಮಗನಿಗೋಸ್ಕರ ಆದರೂ ಎರಡನೇ ಮದುವೆಯನ್ನು ಆಗು, ನಿನ್ನ ಮಗನಿಗೆ ಒಬ್ಬ ಅಪ್ಪ ಬೇಕು ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ರಂತೆ. ಅದಕ್ಕೆ ಮೇಘ್ನಾ ರಾಜ್ರವರು, ಬೇಡ ನಾನೇ ಅವನಿಗೆ ಅಪ್ಪ ಅಮ್ಮ ಎಲ್ಲವೂ ಕೂಡ ಆಗಿ ಇರ್ತೀನಿ ಅನ್ನೋ ಮಾತನ್ನು ಕೂಡ ಮೇಘ್ನಾ ರಾಜ್ರವರು ಹೇಳಿದ್ರಂತೆ. ಅದಾದ ನಂತರ ಒಂದು ಗಂಡಿಗೆ ಅಪ್ಪ ಅಮ್ಮ ಎರಡೂ ಆಗಿರೋದು ಅಷ್ಟು ಸುಲಭದ ಮಾತಲ್ಲ. ಯಾಕಪ್ಪ ಅಂತಂದರೆ, ಒಂದು ತಾಯಿಯ ಜೀವನವನ್ನೇ, ಒಂದು ತಾಯಿಯ ಸ್ಥಾನವನ್ನೇ ಸರಿಯಾಗಿ ನನಗೆ ತುಂಬೋಕೆ ಆಗ್ತಿಲ್ಲ, ಅಂಥದ್ರಲ್ಲಿ ತಂದೆಯ ಸ್ಥಾನವನ್ನು ನಾನು ನನ್ನ ಮಗನಿಗೆ ಎಲ್ಲಿಂದ ತುಂಬಲಿ ಅನ್ನೋ ಮಾತನ್ನು ಕೂಡ ಮೇಘ್ನಾ ರಾಜ್ರವರು ಮೊನ್ನೆ ಸಂದರ್ಶನದಲ್ಲಿ ಇತ್ತೀಚೆಗಷ್ಟೇ ಹೇಳಿದ್ದಾರೆ. ಇನ್ನು ಎರಡನೇ ಮದುವೆಯನ್ನು ಆಗ್ತೀನಿ ನಾನು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಟೈಮ್ ಒಂದು ಕೂಡಿ ಬಂದಾಗ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಯಾರನ್ನ ಮದುವೆ ಆಗ್ತಾರೆ ಅನ್ನೋ ಸುದ್ದಿಗಳು ತುಂಬಾ ಅಂದರೆ ತುಂಬಾನೇ ಹರಿದಾಡ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಇವರು ವಿಜಯ ರಾಘವೇಂದ್ರನ ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿದ್ವು. ಅದಕ್ಕೆ ವಿಜಯ ರಾಘವೇಂದ್ರ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು, ಇಲ್ಲ ನಾನು ಯಾವುದೇ ಒಂದು ಮದುವೆಯನ್ನು ಆಗೋದಿಲ್ಲ, ನಾನು ಒಂದು ಯಾವಾಗಲೂ ಕೂಡ ಸ್ಪಂದನ ಅವರ ನೆನಪಿನಲ್ಲಿ ಇರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇನ್ನು ವಿಜಯ ರಾಘವೇಂದ್ರ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ನೀಡಿದ ತಕ್ಷಣ ಏನಾಗಿತ್ತಪ್ಪ ಅಂತಂದರೆ, ಇಲ್ಲ ಇವರು ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಕೇಳಿ ಬಂತು. ಇನ್ನು ಮೇಘ್ನಾ ರಾಜ್ರವರು ಸದಾ ತಾವೇ ಹೇಳ್ಕೊಂಡಿದ್ದಾರೆ, ಇವರ ಒಂದು ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರನ್ನ ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ರವರು ಒಂದು ಸ್ವತಃ ತಾವೇ ಹೇಳ್ಕೊಂಡಿದ್ದಾರೆ, ಸೊ ನಾನು ಎರಡನೇ ಮದುವೆನ ಆಗ್ತೀನಿ, ಎರಡನೇ ಪ್ರೀತಿಯಲ್ಲಿ ಹುಡುಕೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಮಾತನ್ನ. ಇನ್ನು ಇವರ ಗಂಡು ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ ನಾನು ಆದಷ್ಟು ಬೇಗ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಸೊ ಇವರು ಇನ್ನೂವರೆಗೂ ಕೂಡ ಎಲ್ಲೂ ಕೂಡ ಅಪ್ಡೇಟನ್ನು ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ.